ಆಗ್ತಾ ಇದೆ. ಸೆಪ್ಟೆಂಬರ್ 22ರಿಂದ ರಾಜ್ಯದಲ್ಲಿ ಮತ್ತೊಮ್ಮೆ ಜಾತಿ ಗಣತಿ ಆರಂಭ ಆಗ್ತಾ ಇದೆ. ಈ ಜಾತಿ ಗಣತಿ ಆರಂಭಕ್ಕೂ ಮುನ್ನವೇ ಹಲವು ಆಕ್ಷೇಪಗಳು ಕೂಡ ವ್ಯಕ್ತವಾಗ್ತಾ ಇದೆ. ಎಸ್ಪೆಷಲಿ ಈ ನಾಸ್ತಿಕ ಅನ್ನುವಂತ ಕಾಲಂ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿದೆ. ಈ ನಾಸ್ತಿಕ ಅನ್ನುವಂತ ಕಾಲಂ ಬೇಕಿತ್ತ? ಅದು ಧರ್ಮ ಆಗಿದ್ ಯಾವಾಗಿಂದ? ನಾಸ್ತಿಕ ಅನ್ನುವಂತ ಧರ್ಮ ಯಾವಾಗಿಂದ ಆಯ್ತು ಅನ್ನುವಂತ ಪ್ರಶ್ನೆ 22ರಿಂದ ಜಾತಿ ಗಣತಿ ಆದ್ರೆ ಅದಕ್ಕೂ ಮುನ್ನವೇ ಸಾಕಷ್ಟು ವಿವಾದಗಳಾಗ್ತಾ ಇದೆ. ಆರಂಭದಿಂದಲೂ ಕೂಡ ಈ ನಾಸ್ತಿಕ ಕಾಲಂ ಸೃಷ್ಟಿ ಮಾಡಿರೋದಕ್ಕೆ ಆಕ್ರೋಶಗಳು ಕೇಳಿ ಬರ್ತಾ ಇದೆ, ಕಿಡಿಕಾರ್ತಾ ಇದ್ದಾರೆ. ಆಯೋಗದ ಪ್ರಶ್ನಾವಳಿಗಳ ಬಗ್ಗೆಯೂ ಕೂಡ ಹಲವು ಆಕ್ಷೇಪಗಳಿದೆ. 60 ಪ್ರಶ್ನೆಗಳಿರುತ್ತೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು. ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕವಾಗಿ ಎಷ್ಟು ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂತಹ ವಿಚಾರ, ಅದರ ಸಮೀಕ್ಷೆ ಇದೆಲ್ಲವೂ ಕೂಡ ನಡೆಯುತ್ತೆ. ಮೊದಲಿಗೆ ಕಾಲಂ ನಂಬರ್ ಬಿ. ಈ ಕಾಲಂ ನಂಬರ್ ಬಿ ನಲ್ಲಿ ಧರ್ಮ ಹಿಂದೂ, ಇಸ್ಲಾಂ, ಕ್ರೈಸ್ತ, ಜೈನ, ಸಿಖ್, ಬೌದ್ಧ ಎಲ್ಲ ಗೊತ್ತಿದೆ. ಆದರೆ ನಾಸ್ತಿಕ ಧರ್ಮ ಆಗಿದ್ ಯಾವಾಗ ಅನ್ನುವಂತ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ. ಸೆಪ್ಟೆಂಬರ್ 22ರಿಂದ ರಾಜ್ಯದಲ್ಲಿ ಮತ್ತೊಮ್ಮೆ ಜಾತಿ ಗಣತಿ ಆರಂಭ ಆಗ್ತಾ ಇದೆ. ಈ ಜಾತಿ ಗಣತಿ ಆರಂಭಕ್ಕೂ ಮುನ್ನವೇ ಹಲವು ಆಕ್ಷೇಪಗಳು ಕೂಡ ವ್ಯಕ್ತವಾಗ್ತಾ ಇದೆ. ಎಸ್ಪೆಷಲಿ ಈ ನಾಸ್ತಿಕ ಅನ್ನುವಂತ ಕಾಲಂ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿದೆ. ಈ ನಾಸ್ತಿಕ ಅನ್ನುವಂತ ಕಾಲಂ ಬೇಕಿತ್ತ? ಅದು ಧರ್ಮ ಆಗಿದ್ ಯಾವಾಗಿಂದ? ನಾಸ್ತಿಕ ಅನ್ನುವಂತ ಧರ್ಮ ಯಾವಾಗಿಂದ ಆಯ್ತು ಅನ್ನುವಂತ ಪ್ರಶ್ನೆ 22ರಿಂದ ಜಾತಿ ಗಣತಿ ಆದ್ರೆ ಅದಕ್ಕೂ ಮುನ್ನವೇ ಸಾಕಷ್ಟು ವಿವಾದಗಳಾಗ್ತಾ ಇದೆ. ಆರಂಭದಿಂದಲೂ ಕೂಡ ಈ ನಾಸ್ತಿಕ ಕಾಲಂ ಸೃಷ್ಟಿ ಮಾಡಿರೋದಕ್ಕೆ ಆಕ್ರೋಶಗಳು ಕೇಳಿ ಬರ್ತಾ ಇದೆ, ಕಿಡಿಕಾರ್ತಾ ಇದ್ದಾರೆ. ಆಯೋಗದ ಪ್ರಶ್ನಾವಳಿಗಳ ಬಗ್ಗೆಯೂ ಕೂಡ ಹಲವು ಆಕ್ಷೇಪಗಳಿದೆ. 60 ಪ್ರಶ್ನೆಗಳಿರುತ್ತೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು. ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕವಾಗಿ ಎಷ್ಟು ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂತಹ ವಿಚಾರ, ಅದರ ಸಮೀಕ್ಷೆ ಇದೆಲ್ಲವೂ ಕೂಡ ನಡೆಯುತ್ತೆ. ಮೊದಲಿಗೆ ಕಾಲಂ ನಂಬರ್ ಬಿ. ಈ ಕಾಲಂ ನಂಬರ್ ಬಿ ನಲ್ಲಿ ಧರ್ಮ ಹಿಂದೂ, ಇಸ್ಲಾಂ, ಕ್ರೈಸ್ತ, ಜೈನ, ಸಿಖ್, ಬೌದ್ಧ ಎಲ್ಲ ಗೊತ್ತಿದೆ. ಆದರೆ ನಾಸ್ತಿಕ ಧರ್ಮ ಆಗಿದ್ ಯಾವಾಗ ಅನ್ನುವಂತ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ. ಸೆಪ್ಟೆಂಬರ್ 22ರಿಂದ ರಾಜ್ಯದಲ್ಲಿ ಮತ್ತೊಮ್ಮೆ ಜಾತಿ ಗಣತಿ ಆರಂಭ ಆಗ್ತಾ ಇದೆ. ಈ ಜಾತಿ ಗಣತಿ ಆರಂಭಕ್ಕೂ ಮುನ್ನವೇ ಹಲವು ಆಕ್ಷೇಪಗಳು ಕೂಡ ವ್ಯಕ್ತವಾಗ್ತಾ ಇದೆ. ಎಸ್ಪೆಷಲಿ ಈ ನಾಸ್ತಿಕ ಅನ್ನುವಂತ ಕಾಲಂ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿದೆ. ಈ ನಾಸ್ತಿಕ ಅನ್ನುವಂತ ಕಾಲಂ ಬೇಕಿತ್ತ? ಅದು ಧರ್ಮ ಆಗಿದ್ ಯಾವಾಗಿಂದ? ನಾಸ್ತಿಕ ಅನ್ನುವಂತ ಧರ್ಮ ಯಾವಾಗಿಂದ ಆಯ್ತು ಅನ್ನುವಂತ ಪ್ರಶ್ನೆ 22ರಿಂದ ಜಾತಿ ಗಣತಿ ಆದ್ರೆ ಅದಕ್ಕೂ ಮುನ್ನವೇ ಸಾಕಷ್ಟು ವಿವಾದಗಳಾಗ್ತಾ ಇದೆ. ಆರಂಭದಿಂದಲೂ ಕೂಡ ಈ ನಾಸ್ತಿಕ ಕಾಲಂ ಸೃಷ್ಟಿ ಮಾಡಿರೋದಕ್ಕೆ ಆಕ್ರೋಶಗಳು ಕೇಳಿ ಬರ್ತಾ ಇದೆ, ಕಿಡಿಕಾರ್ತಾ ಇದ್ದಾರೆ. ಆಯೋಗದ ಪ್ರಶ್ನಾವಳಿಗಳ ಬಗ್ಗೆಯೂ ಕೂಡ ಹಲವು ಆಕ್ಷೇಪಗಳಿದೆ. 60 ಪ್ರಶ್ನೆಗಳಿರುತ್ತೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು. ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕವಾಗಿ ಎಷ್ಟು ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂತಹ ವಿಚಾರ, ಅದರ ಸಮೀಕ್ಷೆ ಇದೆಲ್ಲವೂ ಕೂಡ ನಡೆಯುತ್ತೆ. ಮೊದಲಿಗೆ ಕಾಲಂ ನಂಬರ್ ಬಿ. ಈ ಕಾಲಂ ನಂಬರ್ ಬಿ ನಲ್ಲಿ ಧರ್ಮ ಹಿಂದೂ, ಇಸ್ಲಾಂ, ಕ್ರೈಸ್ತ, ಜೈನ, ಸಿಖ್, ಬೌದ್ಧ ಎಲ್ಲ ಗೊತ್ತಿದೆ. ಆದರೆ ನಾಸ್ತಿಕ ಧರ್ಮ ಆಗಿದ್ ಯಾವಾಗ ಅನ್ನುವಂತ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ. ಸೆಪ್ಟೆಂಬರ್ 22ರಿಂದ ರಾಜ್ಯದಲ್ಲಿ ಮತ್ತೊಮ್ಮೆ ಜಾತಿ ಗಣತಿ ಆರಂಭ ಆಗ್ತಾ ಇದೆ. ಈ ಜಾತಿ ಗಣತಿ ಆರಂಭಕ್ಕೂ ಮುನ್ನವೇ ಹಲವು ಆಕ್ಷೇಪಗಳು ಕೂಡ ವ್ಯಕ್ತವಾಗ್ತಾ ಇದೆ. ಎಸ್ಪೆಷಲಿ ಈ ನಾಸ್ತಿಕ ಅನ್ನುವಂತ ಕಾಲಂ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿದೆ. ಈ ನಾಸ್ತಿಕ ಅನ್ನುವಂತ ಕಾಲಂ ಬೇಕಿತ್ತ? ಅದು ಧರ್ಮ ಆಗಿದ್ ಯಾವಾಗಿಂದ? ನಾಸ್ತಿಕ ಅನ್ನುವಂತ ಧರ್ಮ ಯಾವಾಗಿಂದ ಆಯ್ತು ಅನ್ನುವಂತ ಪ್ರಶ್ನೆ 22ರಿಂದ ಜಾತಿ ಗಣತಿ ಆದ್ರೆ ಅದಕ್ಕೂ ಮುನ್ನವೇ ಸಾಕಷ್ಟು ವಿವಾದಗಳಾಗ್ತಾ ಇದೆ. ಆರಂಭದಿಂದಲೂ ಕೂಡ ಈ ನಾಸ್ತಿಕ ಕಾಲಂ ಸೃಷ್ಟಿ ಮಾಡಿರೋದಕ್ಕೆ ಆಕ್ರೋಶಗಳು ಕೇಳಿ ಬರ್ತಾ ಇದೆ, ಕಿಡಿಕಾರ್ತಾ ಇದ್ದಾರೆ. ಆಯೋಗದ ಪ್ರಶ್ನಾವಳಿಗಳ ಬಗ್ಗೆಯೂ ಕೂಡ ಹಲವು ಆಕ್ಷೇಪಗಳಿದೆ. 60 ಪ್ರಶ್ನೆಗಳಿರುತ್ತೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು. ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕವಾಗಿ ಎಷ್ಟು ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂತಹ ವಿಚಾರ, ಅದರ ಸಮೀಕ್ಷೆ ಇದೆಲ್ಲವೂ ಕೂಡ ನಡೆಯುತ್ತೆ. ಮೊದಲಿಗೆ ಕಾಲಂ ನಂಬರ್ ಬಿ. ಈ ಕಾಲಂ ನಂಬರ್ ಬಿ ನಲ್ಲಿ ಧರ್ಮ ಹಿಂದೂ, ಇಸ್ಲಾಂ, ಕ್ರೈಸ್ತ, ಜೈನ, ಸಿಖ್, ಬೌದ್ಧ ಎಲ್ಲ ಗೊತ್ತಿದೆ. ಆದರೆ ನಾಸ್ತಿಕ ಧರ್ಮ ಆಗಿದ್ ಯಾವಾಗ ಅನ್ನುವಂತ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ. ಸೆಪ್ಟೆಂಬರ್ 22ರಿಂದ ರಾಜ್ಯದಲ್ಲಿ ಮತ್ತೊಮ್ಮೆ ಜಾತಿ ಗಣತಿ ಆರಂಭ ಆಗ್ತಾ ಇದೆ. ಈ ಜಾತಿ ಗಣತಿ ಆರಂಭಕ್ಕೂ ಮುನ್ನವೇ ಹಲವು ಆಕ್ಷೇಪಗಳು ಕೂಡ ವ್ಯಕ್ತವಾಗ್ತಾ ಇದೆ. ಎಸ್ಪೆಷಲಿ ಈ ನಾಸ್ತಿಕ ಅನ್ನುವಂತ ಕಾಲಂ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿದೆ.
ಈ ನಾಸ್ತಿಕ ಅನ್ನುವಂತ ಕಾಲಂ ಬೇಕಿತ್ತು. ಅದು ಧರ್ಮ ಆಗಿದ್ದು ಯಾವಾಗಿಂದ? ನಾಸ್ತಿಕ ಅನ್ನುವಂತ ಧರ್ಮ ಯಾವಾಗಿಂದ ಆಯ್ತು ಅನ್ನುವಂತ ಪ್ರಶ್ನೆ 22ರಿಂದ ಜಾತಿ ಗಣತಿ. ಆದ್ರೆ ಅದಕ್ಕೂ ಮುನ್ನವೇ ಸಾಕಷ್ಟು ವಿವಾದಗಳಾಗ್ತಾ ಇದೆ. ಆರಂಭದಿಂದಲೂ ಕೂಡ ಈ ನಾಸ್ತಿಕ ಕಾಲಂ ಸೃಷ್ಟಿ ಮಾಡಿರೋದಕ್ಕೆ ಆಕ್ರೋಶಗಳು ಕೇಳಿ ಬರ್ತಾ ಇದೆ, ಕಿಡಿಕಾರ್ತಾ ಇದ್ದಾರೆ. ಆಯೋಗದ ಪ್ರಶ್ನಾವಳಿಗಳ ಬಗ್ಗೆಯೂ ಕೂಡ ಹಲವು ಆಕ್ಷೇಪಗಳಿದೆ. 60 ಪ್ರಶ್ನೆಗಳಿರುತ್ತೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು. ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕವಾಗಿ ಎಷ್ಟು ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂತಹ ವಿಚಾರ, ಅದರ ಸಮೀಕ್ಷೆ ಇದೆಲ್ಲವೂ ಕೂಡ ನಡೆಯುತ್ತೆ. ಮೊದಲಿಗೆ ಕಾಲಂ ನಂಬರ್ ಬಿ. ಈ ಕಾಲಂ ನಂಬರ್ ಬಿ ನಲ್ಲಿ ಧರ್ಮ ಹಿಂದೂ, ಇಸ್ಲಾಂ, ಕ್ರೈಸ್ತ, ಜೈನ, ಸಿಖ್, ಬೌದ್ಧ ಎಲ್ಲ ಗೊತ್ತಿದೆ. ಆದರೆ ನಾಸ್ತಿಕ ಧರ್ಮ ಆಗಿದ್ದು ಯಾವಾಗ ಅನ್ನುವಂತ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ. ಸೆಪ್ಟೆಂಬರ್ 22ರಿಂದ ರಾಜ್ಯದಲ್ಲಿ ಮತ್ತೊಮ್ಮೆ ಜಾತಿ ಗಣತಿ ಆರಂಭ ಆಗ್ತಾ ಇದೆ. ಈ ಜಾತಿ ಗಣತಿ ಆರಂಭಕ್ಕೂ ಮುನ್ನವೇ ಹಲವು ಆಕ್ಷೇಪಗಳು ಕೂಡ ವ್ಯಕ್ತವಾಗ್ತಾ ಇದೆ. ಎಸ್ಪೆಷಲಿ ಈ ನಾಸ್ತಿಕ ಅನ್ನುವಂತ ಕಾಲಂ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿದೆ. ಈ ನಾಸ್ತಿಕ ಅನ್ನುವಂತ ಕಾಲಂ ಬೇಕಿತ್ತು. ಅದು ಧರ್ಮ ಆಗಿದ್ದು ಯಾವಾಗಿಂದ? ನಾಸ್ತಿಕ ಅನ್ನುವಂತ ಧರ್ಮ ಯಾವಾಗಿಂದ ಆಯ್ತು ಅನ್ನುವಂತ ಪ್ರಶ್ನೆ 22ರಿಂದ ಜಾತಿ ಗಣತಿ. ಆದ್ರೆ ಅದಕ್ಕೂ ಮುನ್ನವೇ ಸಾಕಷ್ಟು ವಿವಾದಗಳಾಗ್ತಾ ಇದೆ. ಆರಂಭದಿಂದಲೂ ಕೂಡ ಈ ನಾಸ್ತಿಕ ಕಾಲಂ ಸೃಷ್ಟಿ ಮಾಡಿರೋದಕ್ಕೆ ಆಕ್ರೋಶಗಳು ಕೇಳಿ ಬರ್ತಾ ಇದೆ, ಕಿಡಿಕಾರ್ತಾ ಇದ್ದಾರೆ. ಆಯೋಗದ ಪ್ರಶ್ನಾವಳಿಗಳ ಬಗ್ಗೆಯೂ ಕೂಡ ಹಲವು ಆಕ್ಷೇಪಗಳಿದೆ. 60 ಪ್ರಶ್ನೆಗಳಿರುತ್ತೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು. ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕವಾಗಿ ಎಷ್ಟು ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂತಹ ವಿಚಾರ, ಅದರ ಸಮೀಕ್ಷೆ ಇದೆಲ್ಲವೂ ಕೂಡ ನಡೆಯುತ್ತೆ. ಮೊದಲಿಗೆ ಕಾಲಂ ನಂಬರ್ ಬಿ. ಈ ಕಾಲಂ ನಂಬರ್ ಬಿ ನಲ್ಲಿ ಧರ್ಮ ಹಿಂದೂ, ಇಸ್ಲಾಂ, ಕ್ರೈಸ್ತ, ಜೈನ, ಸಿಖ್, ಬೌದ್ಧ ಎಲ್ಲ ಗೊತ್ತಿದೆ. ಆದರೆ ನಾಸ್ತಿಕ ಧರ್ಮ ಆಗಿದ್ದು ಯಾವಾಗ ಅನ್ನುವಂತ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ. ಸೆಪ್ಟೆಂಬರ್ 22ರಿಂದ ರಾಜ್ಯದಲ್ಲಿ ಮತ್ತೊಮ್ಮೆ ಜಾತಿ ಗಣತಿ ಆರಂಭ ಆಗ್ತಾ ಇದೆ. ಈ ಜಾತಿ ಗಣತಿ ಆರಂಭಕ್ಕೂ ಮುನ್ನವೇ ಹಲವು ಆಕ್ಷೇಪಗಳು ಕೂಡ ವ್ಯಕ್ತವಾಗ್ತಾ ಇದೆ. ಎಸ್ಪೆಷಲಿ ಈ ನಾಸ್ತಿಕ ಅನ್ನುವಂತ ಕಾಲಂ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿದೆ. ಈ ನಾಸ್ತಿಕ ಅನ್ನುವಂತ ಕಾಲಂ ಬೇಕಿತ್ತು. ಅದು ಧರ್ಮ ಆಗಿದ್ದು ಯಾವಾಗಿಂದ? ನಾಸ್ತಿಕ ಅನ್ನುವಂತ ಧರ್ಮ ಯಾವಾಗಿಂದ ಆಯ್ತು ಅನ್ನುವಂತ ಪ್ರಶ್ನೆ 22ರಿಂದ ಜಾತಿ ಗಣತಿ. ಆದ್ರೆ ಅದಕ್ಕೂ ಮುನ್ನವೇ ಸಾಕಷ್ಟು ವಿವಾದಗಳಾಗ್ತಾ ಇದೆ. ಆರಂಭದಿಂದಲೂ ಕೂಡ ಈ ನಾಸ್ತಿಕ ಕಾಲಂ ಸೃಷ್ಟಿ ಮಾಡಿರೋದಕ್ಕೆ ಆಕ್ರೋಶಗಳು ಕೇಳಿ ಬರ್ತಾ ಇದೆ, ಕಿಡಿಕಾರ್ತಾ ಇದ್ದಾರೆ. ಆಯೋಗದ ಪ್ರಶ್ನಾವಳಿಗಳ ಬಗ್ಗೆಯೂ ಕೂಡ ಹಲವು ಆಕ್ಷೇಪಗಳಿದೆ. 60 ಪ್ರಶ್ನೆಗಳಿರುತ್ತೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು. ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕವಾಗಿ ಎಷ್ಟು ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂತಹ ವಿಚಾರ, ಅದರ ಸಮೀಕ್ಷೆ ಇದೆಲ್ಲವೂ ಕೂಡ ನಡೆಯುತ್ತೆ. ಮೊದಲಿಗೆ ಕಾಲಂ ನಂಬರ್ ಬಿ. ಈ ಕಾಲಂ ನಂಬರ್ ಬಿ ನಲ್ಲಿ ಧರ್ಮ ಹಿಂದೂ, ಇಸ್ಲಾಂ, ಕ್ರೈಸ್ತ, ಜೈನ, ಸಿಖ್, ಬೌದ್ಧ ಎಲ್ಲ ಗೊತ್ತಿದೆ. ಆದರೆ ನಾಸ್ತಿಕ ಧರ್ಮ ಆಗಿದ್ದು ಯಾವಾಗ ಅನ್ನುವಂತ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ.